ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬೆಂಗಳೂರು ಜೆ ಪಿ ನಗರಿಂದ. ಇವತ್ತಿನ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ನೆನ್ನೆ ವಿಡಿಯೋದಲ್ಲಿ ಬಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಅಳತೆ ಬ್ಲೌಸ್ ಅಲ್ಲಿ ಯಾವ ತರ ಅಳತೆ ತಗೋಬೇಕು ನೀಟಾಗಿ ಅನ್ನೋದು ನೀಟಾಗಿ ತಗೊಂಡು ಬರ್ಕೊಂಡಿದೀವಿ. ಯಾಕಂತಂದ್ರೆ ಪ್ರತಿ ಸಲ ನಾವು ಸ್ಲೀವ್ಸ್ ಕಟ್ ಮಾಡ್ಬೇಕಾದ್ರೆ ಸ್ಲೀವ್ ಲೂಸ್ ಎಷ್ಟು ಹಾರ್ಮೋಲ್ ಎಷ್ಟು ಅಂತ ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ಚೆಕ್ ಮಾಡ್ಕೊಂಡಿದ್ರೆ ಸ್ವಲ್ಪ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದೀನಿ, ಅಳತೆ ಬ್ಲೌಸ್ ನ ಇಲ್ಲಿ ಯಾವ ತರ ಮೆಜರ್ಮೆಂಟ್ ತಗೋಬೇಕು ಅನ್ನೋದು ತಗೊಂಡು ಒಂದು ಪೇಪರ್ ಅಲ್ಲಿ ಬರ್ಕೊಳ್ಳೋದು ಯಾವ ತರ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಆ ಮೆಜರ್ಮೆಂಟ್ ನ ಇಟ್ಕೊಂಡು ರೆಗ್ಯುಲರ್ ನಾರ್ಮಲ್ ಬ್ಲೌಸ್ ನ ಡಾಟ್ ಬ್ಲೌಸ್ ವಿತ್ ರೌಂಡ್ ನೆಕ್ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ಪಾಯಿಂಟ್ ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಮಾರ್ಕ್ ಮಾಡಿಬಿಟ್ಟು ಎಲ್ಲಿ ಎಷ್ಟೆಷ್ಟು ಇಟ್ಕೋಬೇಕು ಅಂತ ಪ್ರತಿಯೊಂದು ತೋರಿಸ್ಕೊಂಡು ನಿಮ್ಗೆ ಕಟಿಂಗ್ ಮಾಡ್ತೀನಿ. ಈ ವಿಡಿಯೋನ ನೀವು ನೀಟಾಗಿ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆನಾ? ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ತರ ಬಂದಿರುವಂತ ವಿಡಿಯೋನ ಸ್ಕಿಪ್ ಮಾಡದೆ ನೀಟಾಗಿ ನೋಡಿ. ಅದಾದ್ಮೇಲೆ ಕೆಳಗಡೆ ಏನೋ ಡೌಟ್ ಬಂತು ಅಂದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ವಾಟ್ಸ್ಆಪ್ ಇದೆ, ಇಲ್ಲ ಫೋನ್ ಆದ್ರೂ ಮಾಡಿ, ಇಲ್ಲ ಮೆಸೇಜ್ ಆದ್ರೂ ಮಾಡಿ, ಇಲ್ಲ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ಮೆಸೇಜ್ ಆದ್ರೂ ಕಳಿಸಿ, ಟೆಕ್ಸ್ಟ್ ಮೆಸೇಜ್ ಆದ್ರೂ ಕಳಿಸಿ, ಇಲ್ಲ ನಿಮ್ಮ ಹತ್ರ ಯಾವ್ದಾದ್ರು ಕಟ್ ಮಾಡ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಬಂದಿದ್ರೆ ಆ ಫೋಟೋ ತೆಗೆದು ನಾನು ವಾಟ್ಸ್ಆಪ್ ಅಲ್ಲಿ ಕಳಿಸಿ, ಸರ್ ಈ ತರ ಪ್ರಾಬ್ಲಮ್ ಬರ್ತದೆ ಏನ್ ಮಾಡೋದು ಅಂತ ನಾನು ಕೇಳಿದ್ರೆ ಹಂಗೇನು ನಾನು ಈ ತರ ಪ್ರಾಬ್ಲಮ್ಗೆ ಈ ತರ ಬಂದಿರೋದು ನಿಮ್ಗೆ ಅಂತ ಹಂಗೇನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ನೀಟಾಗಿ ಅದ್ರ ಬಗ್ಗೆನೇ ಇನ್ನೊಂದು ವಿಡಿಯೋ ಮಾಡಾದ್ರೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೆಂಗ್ ಅನುಕೂಲ ಆಗ್ತದೆ ನಿಮ್ಗ ಯಾವ ರೀತಿಯಲ್ಲಿ ಅರ್ಥ ಆಗುತ್ತೋ ಆ ರೀತಿಯಲ್ಲಿ ನಾನು ಹೇಳ್ಕೊಡಕ್ಕೆ ನಾನ್ ರೆಡಿ ಇದೀನಿ, ಕಲಿಯಕ್ಕೆ ನೀವು ರೆಡಿ ಇರ್ಬೇಕಷ್ಟೇ. ಅದೇ ರೀತಿ ನಾನು ತುಂಬಾ ಕಷ್ಟಪಟ್ಟು ಕೆಲಸ ಕಲ್ತಿದ್ದೀನಿ, ಆದ್ರೆ ಇಷ್ಟಪಟ್ಟು ನಾನು ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ನನ್ನ ಕೆಲ್ಸನ ನನ್ನ ಹತ್ರನೇ ಇರಬಾರ್ದು, ನನ್ನ ಕೆಲ್ಸನ 4 ಜನಕ್ಕೆ ಹಂಚ್ಬೇಕು, ಹೆಲ್ಪ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ತರ ಯೂಟ್ಯೂಬ್ ಮೂಲಕ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಾನು ಲೈವ್ ಅಲ್ಲಿ ಮಾಡಕ್ಕೆ ತುಂಬಾ ಕಷ್ಟ ಇದೆ, ರೂಮು ರೆಂಟು ಎಲ್ಲ. ಅದಕ್ಕೋಸ್ಕರ ಈ ತರ ನನ್ನ ಕೈಲಾದ ಸಹಾಯ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿ, ನಂಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿದಂದ್ರೆ ಸ್ವಲ್ಪ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು ಅನ್ನೋ ಉದ್ದೇಶ ನಾನು ಇಷ್ಟೆಲ್ಲ ಮಾಡ್ಬೇಕಾದ್ರೆ ನನಗೆ ಮಾಡಿದ ಒಂದು ಲೈಕ್ ಮಾಡಿ, ನನ್ಗೆ ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಮಾಡೋಂಥ ವಿಡಿಯೋಗಳು ತುಂಬಾ ಮಾಡ್ತೀನಿ. ಅದೇ ರೀತಿ ನಮ್ಮ ಪ್ರೊಫೈಲ್ ಅಲ್ಲಿ ನೀವು ನೋಡ್ಕೋಬಹುದು, ಹೆಚ್ಚು ಕಮ್ಮಿ ಒಂದು 250 ಮೇಲೆ ವಿಡಿಯೋ ಮಾಡಿದ್ದೀನಿ. ಎಲ್ಲರಿಗೂ ಹೆಲ್ಪ್ ಆಗುವಂತ ಸ್ವಲ್ಪ ನಮ್ಮ ವಿಡಿಯೋಸ್ ಅಂತ ಕ್ಲಿಕ್ ಮಾಡಿ ತುಂಬಾ ವಿಡಿಯೋಸ್ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. ಯಾವ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗಿರ್ಬೋದು, ಪ್ರಿನ್ಸಸ್ ಕಟ್ ಆಗಿರ್ಬೋದು, ಕಟೋರಿ ಆಗಿರ್ಬೋದು, ಡಬಲ್ ಕಟೋರಿ ಆಗಿರ್ಬೋದು, ಈ ತರ ಸುಮಾರು ವಿಡಿಯೋ ಮಾಡಿದೀನಿ. ಅದೆಲ್ಲ ನಿಮ್ಗೆ ಅಬ್ಸರ್ವ್ ಮಾಡಿ. ಅದರಲ್ಲಿ ನಿಮ್ಗೆ ಏನೋ ಇಲ್ದೇ ಇರೋಂಥದ್ದು ಯಾವ್ದಾದ್ರು ಒಂದು ಪ್ಯಾಟರ್ನ್ ಬೇಕು ಅಂದ್ರೆ ನನಗೆ ವಾಟ್ಸ್ಆಪ್ ಸ್ಕ್ರೀನ್ ಮೇಲೆ ಕಾನ್ಸರ್ಟ್ ನಂಬರ್ಗೆ ವಾಟ್ಸ್ಆಪ್ ಇದೆ, ಅದ್ರಲ್ಲಿ ವಾಟ್ಸ್ಆಪ್ ಮಾಡಿದ್ರೆ ನಾನು ಅದನ್ನ ನೋಡ್ಕೊಂಡು ನೆಕ್ಸ್ಟ್ ವಿಡಿಯೋನ ಮಾಡ್ಕೊಡ್ತೀನಿ. ಅದೇ ರೀತಿ ಅದ್ರ ಪಕ್ಕದಲ್ಲಿ ಶಾರ್ಟ್ಸ್ ಅಂತ ಬರುತ್ತೆ, ಚಿಕ್ಕ ವಿಡಿಯೋ ರೀಲ್ಸ್ ತರ ಮಾಡಿದೀನಿ. ಆ ರೀಲ್ಸ್ ಅಲ್ಲಿ ಏನಿರುತ್ತಂದ್ರೆ ನಾವು ವರ್ಕ್ ಮಾಡಿರೋ ಬ್ಲೌಸು, ಡಿಸೈನ್ಸ್ ಬ್ಲೌಸು, ನಾವು ಎಷ್ಟು ಡಿಸೈನ್ಸ್ ಎಷ್ಟು ಪ್ಯಾಟರ್ನ್ಸ್ ಮಾಡಿದೀವಿ ಅನ್ನೋದು ಅದ್ರಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಅಷ್ಟು ಡಿಸೈನ್ಸ್ ನಾವು ಮಾಡಿ ಸಕ್ಸಸ್ ಆಗಿ ಇರೋದಕ್ಕೋಸ್ಕರ ನನ್ನ ಕೆಲಸನ ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಫ್ರೀ ಆಗಿ ಮಾಡ್ತಾ ಇದ್ದೀನಿ. ಓಕೆನಾ? ಅದೇ ರೀತಿ ಇಷ್ಟೆಲ್ಲ ಮಾಡಿದ್ರು ಅರ್ಥ ಆಗಿಲ್ಲ ಅನ್ನೋರ್ಗೆ ನಾನು ಸಂಡೇ ಟೈಮ್ ಬನ್ನಿ, ನಾನು ಫಸ್ಟ್ ಟೈಮ್ ಬರೋರ್ಗೆ ಒಂದು ಪೇಪರ್ ಕಟಿಂಗ್ ನ ಫ್ರೀ ಆಗಿ ಕಟ್ ಮಾಡ್ಕೊಡ್ತೀನಿ. ಅದನ್ನ ತಗೊಂಡೋಗಿ ಅದನ್ನೇ ಇಟ್ಕೊಂಡು ಕಟ್ ಮಾಡಿ ನೀವು ಬ್ಲೌಸ್ ಹಾಕೊಂಡು ಫಿಟ್ಟಿಂಗ್ ಚೆಕ್ ಮಾಡಿ, ಚೆನ್ನಾಗಿದೆ ಸರ್ ಅಂತಂದ್ರೆ ಮತ್ತೆ ನಮ್ಮ ವಿಡಿಯೋನ ಫಾಲೋ ಮಾಡಿ. ಇಲ್ಲ ಇನ್ನೂ ಜಾಸ್ತಿ ಕಟಿಂಗ್ ಬೇಕು ಅನ್ನೋರಿಗೆ ಅದು ಕಟಿಂಗ್ ಮಾತ್ರ ಚಾರ್ಜಸ್ ಆಗುತ್ತೆ. ಇಲ್ಲ ಸರ್ ನಾವು ಬಂದೇ ಹೋಗ್ತೀವಿ, ಏನ್ ಮಾಡಿದ್ರು ಅರ್ಥ ಆಗ್ತಲ್ಲ ಅನ್ನೋರಿಗೆ ಬನ್ನಿ, ನಿಮ್ ಮುಂದೆನೆ ನಿಮ್ ಬ್ಲೌಸ್ ತಗೊಂಡ್ ಬನ್ನಿ, ಮಾರ್ಕ್ ಮಾಡಿ ಕಟ್ ಮಾಡಿ ನಿಮ್ ಮುಂದೆನೆ ಏನೇನ್ ಡೌಟ್ ಬರುತ್ತೆ ಅಲ್ಲೇ ಕ್ಲಿಯರ್ ಮಾಡ್ಕೊಟ್ಟು ಅಲ್ಲೇ ನೀನು ಕೊಡ್ತೀನಿ, ತಗೊಂಡೋಗಿ ನೀವು ಹೊಲ್ದು ಹಾಕೋಬಹುದು. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ಒಂದು ಲೈಕ್ ಒಂದು ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋ ತುಂಬಾ ಮಾಡೇ ಮಾಡ್ತೀನಿ ಉದ್ದೇಶದಿಂದ ಹೇಳ್ತೀನಿ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಅಳತೆ ಬ್ಲೌಸ್ ಅಲ್ಲಿ ಬ್ಲೌಸ್ ಮೆಜರ್ಮೆಂಟ್ ಯಾವ ತರ ತಗೊಳ್ಳೋದು ಅಂತ ತಿಳಿಸ್ಕೊಂಡಿದ್ವಿ. ಅಳತೆ ಇಟ್ಕೊಂಡು ಬ್ಲೌಸ್ ಯಾವ ತರ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ. ಮೊದಲನೇದಾಗಿ ನೋಡಿ, ಈ ತರ ಡಬಲ್ ಲೈನಿಂಗು ನಾನು ನಿಮ್ಗೆ ತೋರ್ಸೋಗೋಸ್ಕರ 1 ಸ್ಲೀವ್ಸ್ ಮಾತ್ರ ಕಟ್ ಮಾಡ್ತೀನಿ. ಆಮೇಲೆ ನೀವು ನೆಕ್ಸ್ಟ್ ಟೈಮ್ ಅದನ್ನ ಡಬಲ್ ಮಾಡ್ಕೊಂಡು 2 ಸ್ಲೀವ್ಸ್ ನ ಕಟ್ ಮಾಡ್ಕೋಬೇಕು. ಓಕೆನಾ? ಮೊದಲನೇದಾಗಿ ಎಷ್ಟು ಸಿಂಪಲ್ ಆಗಿ ಕಟ್ ಮಾಡೋದು ನಾನು ಎಲ್ಲರಿಗೂ ಅರ್ಥ ಆಗ್ಬೇಕು ಅಂತ ಈ ಉದ್ದೇಶದಿಂದ ಈ ತರ ಮಾಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಇದು ಬಂದ್ಬಿಟ್ಟು ಮಾರ್ಜಿನ್ಗೆ ಸ್ಲೀವ್ ಲೆಂತ್ ಎಷ್ಟು ತಗೊಂಡಿದ್ದು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ 8 ಇಂಚ್ ಇದೆ. 8 ಇಂಚು ಇಲ್ಲಿ ಕೆಳಗಡೆ ಹೊಲಿಯಕ್ಕೆ ಇಲ್ಲಿ ಮಾರ್ಜಿನ್ ಬಿಟ್ಟಿದ್ವಿ, ಇಲ್ಲಿ ಮೇಲ್ಗಡೆ ಹೊಲಿಯಕ್ಕೆ ಮಾರ್ಜಿನ್ ಬೇಕಲ್ಲ, ಅದಕ್ಕೆ 8.5 ತಗೊಂಡಿದ್ವಿ. 8.5ಗೆ 1 ಮಾರ್ಕಿಂಗು, 3.5ಗೆ 1 ಮಾರ್ಕಿಂಗು. 3 ಅಂದ್ರೆ ಇಲ್ಲಿವರೆಗೆ ಅರ್ಧ ಇಂಚ್ ಹೋಗ್ಬಿಡುತ್ತೆ, ಆವಾಗ 3 ಇಂಚ್ ಹೊಡುತ್ತೆ. ಮತ್ತೆ ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ ಅಲ್ಲಿ ಹೊಲಿಯಕ್ಕೆ. 3.5 ಅಂದ್ರೆ ನಮ್ಗೆ ಬೇಕೇ ಬೇಕು, ಯಾಕಂದ್ರೆ ಆರ್ಮೋಲು ಕಂಕ್ಲ್ ಅಂತೀವಲ್ಲ, ಇದು ಬಂದ್ಬಿಟ್ಟು 17 ಇರೋದ್ರಿಂದ ಇದು 3.5 ತಗೊಂಡಿದ್ದೀನಿ. ಮತ್ತೆ ಇಲ್ಲೂ ಅಷ್ಟೇ
ಇಷ್ಟಾದ್ಮೇಲೆ ಇಲ್ಲೊಂದು ಲೈನು, ಲೆಂತು ಆರ್ಮಲ್ ಡೌನ್ ಅಷ್ಟೇ. ಆಮೇಲೆ ಸ್ಲೀವ್ ರೌಂಡ್ ಬಂದ್ಬಿಟ್ಟು ಎಷ್ಟಿದೆ ಅಂದರೆ 12 ಇಂಚ್ ಇದೆ, 12 ಇಂಚ್ ಇದೆ, ಇಲ್ಲೂ 12 ಇಂಚ್ ಇದೆ. ಮತ್ತೆ ಇಲ್ಲಿ 17 ಇದೆ, 17 ಅಂದರೆ 8.25 ಬರುತ್ತೆ. ನಾವು 8 ಕಾಲು ಇಟ್ಕೊಬಲ್ಲ, 1/4 ಇಂಚು ಕಮ್ಮಿ, ಯಾಕಂತಂದ್ರೆ ಶೇಪಲ್ಲಿ ನಮ್ಮ 1/4 ಇಂಚು ಕಮ್ಮಿ ಆಗುತ್ತೆ ಅದಕ್ಕೆ. ಮತ್ತೆ ಇದು ಸ್ಟಿಚಿಂಗ್ಗೆ, ಇದು ಮಾರ್ಜಿನ್ಗೆ. ಮತ್ತೆ ಈ ಸ್ಟಿಚ್ಗೆ ಈ ತರ ವೀಲ್ ಮಾರ್ಕ್ ಅನ್ನೋದು ಹಾಕೋಬೇಕು. ಮತ್ತೆ ಇದನ್ನ ನೋಡಿ ನೀಟಾಗಿ ಶೇಪ್ ಅನ್ನೋದು ಹಾಕೋಬೇಕು. ಈ ತರ ನೋಡಿ, 1/2 ಇಂಚ್ ಡಿಫ್ರೆನ್ಸ್ ಅನ್ನೋದೇ ಇರ್ಬೇಕು. ಈ ತರ 8 ಕಾಲದ 4 1 ಪಾಯಿಂಟ್ ಬರುತ್ತೆ ನೋಡಿ. ಇಲ್ಲಿಂದ ಈ ಕಡೆ 1/2 ಇಂಚು, ಇಲ್ಲಿಂದ ಮೇಲ್ಗಡೆ ಹಿಂಗೆ ಸ್ಲೋಪ್ ಆಗಿ ಬರ್ಬೇಕು. ಇದ್ರಲ್ಲಿ ಅರ್ಧ ತಗೊಂಡು ಅರ್ಧದಿಂದ ಈ ಕಡೆ 1/2 ಇಂಚ್ ಹಿಂಗ್ ಡೌನು, 1/2 ಇಂಚ್ ಹಿಂಗ್ ಬರ್ತಾ ಮೇಲಿಂಗೆ. ಇಷ್ಟೇ ಸ್ಲೀವ್ಸ್ ಮೆಜರ್ಮೆಂಟ್. ತೋರಿಸ್ತೀನಿ ಯಾವ ತರ ಅಂತ. ಮತ್ತೆ ಇಲ್ಲೂ ಮಾರ್ಜಿನ್ ಕಟ್ ಮಾಡ್ಬಿಟ್ಟೆ, ಮತ್ತೆ ಇಲ್ಲೂ ಮಾರ್ಜಿನ್ ಕಟ್ ಮಾಡ್ಕೊಂಡೆ. ಮತ್ತೆ ಇವಾಗ ಈ ತರ ಒಂದೇ ಸಮ ಇಟ್ಕೊಂಡು ನಾವು ಹಾಕಿರ್ತೀವಲ್ಲ ಲೈನು, ಅದ್ರ ಮೇಲೆ ನೀಟಾಗಿ ಹಿಂಗೆ ರೌಂಡ್ ಆಗಿ ಎಸ್ ಟೈಪ್ ಅಲ್ಲಿ ಹಾಕೊಳ್ಳಿ. ನನಗೆ ಎಕ್ಸ್ಪೀರಿಯನ್ಸ್ ಇದೆ, ನೀವು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಫಸ್ಟ್ ಪೇಪರ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಸರಿ ಬಂದಿದೆ ಅಂತ ಚೆಕ್ ಮಾಡ್ಕೊಂಡಾದ್ಮೇಲೆ ನೀವು ಲೈನಿಂಗ್ ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಆಯ್ತಾ. ಅದಾದ್ಮೇಲೆ ಇಲ್ಲೊಂದು ಚಟ್ಕ ನೋಡಿ, ಇದು ಸ್ವಲ್ಪ ಕ್ರಾಸ್ ಆಗಿದೆಯಲ್ಲ, ಅದಕ್ಕೆ ಈ ಮಾರ್ಜಿನ್ ಇದೆಯಲ್ಲ ಇದನ್ನ ಸ್ವಲ್ಪ ಹಿಂಗ್ ಕಟ್ ಮಾಡ್ಬಿಟ್ಟಿದ್ವಿ ಅಂದ್ರೆ ಇದು ಹೊಲಿಬೇಕಾದ್ರೆ ಸ್ಟ್ರೈಟ್ ಆಗಿ ಬರುತ್ತೆ. ಇವೆಲ್ಲ ಚಿಕ್ಕ ಟ್ರಿಪ್ಸ್, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ನೀವು ಪೇಪರ್ ಅಲ್ಲಿ ಕಟ್ ಮಾಡ್ಕೊಂಡು ಹಿಂಗ್ ಓಪನ್ ಮಾಡಿ ಇಟ್ಕೊಂಡಾಗ ನೋಡಿ ಹಿಂಗೆ ಶೇಪ್ ಆಗಿರ್ಬೇಕು. ಅದೆಲ್ಲ ಚೆಕ್ ಮಾಡ್ಕೊಂಡಿದ್ರಂದ್ರೆ ನಿಮ್ಗೆ ಕರೆಕ್ಟ್ ಆಗಿದೆ ಅಂದ್ಮೇಲೆ ಆಮೇಲೆ ಲೈನಿಂಗ್ ನ ಕಟ್ ಮಾಡ್ಕೊಳ್ಳಿ. ನೋಡಿ ಸ್ಲೀವ್ಸ್ ಸಿಂಪಲ್ ಆಗಿ ಈ ತರ ಕಟ್ ಮಾಡ್ಕೋಬೇಕು. ಅದಾದ್ಮೇಲೆ ಬ್ಯಾಕ್ ಅಷ್ಟೇ ನೋಡಿ. ಇವೆಲ್ಲ ಮಾರ್ಕಿಂಗು ಲಾಸ್ಟ್ ಟೈಮ್ ಹಾಕಿರವ, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡಬೇಡಿ. ನೋಡಿ ಈ ತರ ಐರನ್ ಮಾಡ್ಕೊಂಡ್ವಲ್ಲ, ಇದರಲ್ಲೂ ಅಷ್ಟೇ ಮೊದಲನೇದಾಗಿ ನೋಡಿ ಈ ಕ್ಯಾಂಡಲ್ ಅಲ್ಲಿ ಹಿಂಗ್ ಮಾರ್ಕ್ ಮಾಡಿದ್ರೆ ನೋಡಿ, ಈ ಸ್ಟೀಮ್ ಐರನ್ ಬಾಕ್ಸ್ ಯೂಸ್ ಮಾಡಿದ್ರೆ ನೋಡಿ ಅದು ಹೋಗ್ಬಿಡುತ್ತೆ. ಅದಕ್ಕೆ ಸ್ಟೀಮ್ ಯಾವಾಗೂ ಅಷ್ಟೇ ನಾವು ಕ್ಯಾಂಡಲ್ ಯೂಸ್ ಮಾಡಿದ್ರೆ ನಮ್ಗೆ ಯೂಸ್ಫುಲ್ ಆಗುತ್ತೆ. ನೋಡಿ ಇದು ಅಷ್ಟೇ, ಬ್ಯಾಕ್ ಅಲ್ಲಿ ಕೆಳಗಡೆ ಒಂದ್ ಲೈನ್ ಹೊಲಿಯಕ್ಕೆ, ಮೇಲ್ಗಡೆ ಒಂದ್ ಲೈನ್ ಮಾರ್ಕಿಂಗ್ಗೆ. ಆಮೇಲೆ ಬ್ಲೌಸ್ ಲೆಂತ್ 13.5 ಇದೆ, 13.5ಗೆ ಕರೆಕ್ಟ್ ಆಗಿ ಇಟ್ಕೊಂಡು ಇಲ್ಗೊಂದ್ ಲೈನು, ಇದು 5.25 ಆರ್ಮಲ್ ಡೌನು, 8.25 ಡೀಪ್ ಇದೆ, ಅದಕ್ಕೆ 8 ಕಾಲ ಇಟ್ಕೋಬೇಕು. 1/4 ಇಂಚ್ ಇಲ್ಲಿ ಹೊಲಿಯಕ್ಕೆ ಮಾರ್ಜಿನ್ ಬೇಕಾಗುತ್ತೆ, ಅದಕ್ಕೆ ಇಲ್ಲೂ ಅಷ್ಟೇ 5.25 ಇಟ್ಕೊಬೇಕು. ಮತ್ತೆ ನೋಡಿ ಇಲ್ಲಿ ಮಾರ್ಜಿನ್ಗಿದು, ಇಲ್ಲಿ ಮಾರ್ಜಿನ್ಗಿದು, ಇದು ಆರ್ಮಲ್ ಡೌನ್, ಇದು ನೆಕ್ ಡೀಪ್, 3 ಮಾರ್ಕಿಂಗ್ ಆಗಿದೆ. ಅದಾದ್ಮೇಲೆ ವೇಸ್ಟ್ ಎಷ್ಟು 37 ಇದೆ. 37 ಅಂದ್ರೆ ಎಷ್ಟು ಬರುತ್ತೆ ನಮ್ಗೆ? 9 ಕಾಲ್ ಬರುತ್ತೆ. 9 ಕಾಲ್ ಅಂದ್ರೆ ಒಂದ್ ಲೈನು, ಇದು ಡಾಟ್ಗೆ. ಆಮೇಲೆ ಇಲ್ಲಿ ಡಾಟ್ ಇಟ್ಮೇಲೆ ಇಲ್ಲಿ ಸ್ವಲ್ಪ ಮಾರ್ಜಿನ್ ಕಮ್ಮಿ ಆಗುತ್ತಲ್ಲ, ಅದಕ್ಕೆ ಇಲ್ಲಿ ಒಂಚೂರು ಎಷ್ಟು ಬಂದ್ಬಿಟ್ಟು 10 ಇಂಚ್ ಇದೆ, 40 ಸೈಜು 10. ಮತ್ತೆ ಇಲ್ಲಿ ಬ್ರಾಡ್ ಬಂದ್ಬಿಟ್ಟು 3 ಇಟ್ಕೊಂಡ್ರೆ ಸಾಕು. ಎಷ್ಟು? 3 ಬ್ರಾಡ್. ಇದು 37. ಓಕೆನಾ. ಶೋಲ್ಡರ್ ಎಷ್ಟು ಇಟ್ಕೋಬೇಕಂದ್ರೆ ನಾವು ನೋಡಿ 13 ಇಟ್ಕೋಬೇಕು. ಶೋಲ್ಡರು 13 ಇಟ್ಕೋಬೇಕು. ಆಮೇಲೆ ಒಂದ್ ಸೈಡ್ ಶೋಲ್ಡರ್ ಅವ್ರದ್ದು ಬಂದ್ಬಿಟ್ಟು 2.25 ಇದೆ. 2.25 ಇಲ್ಲಿ ಮಾರ್ಜಿನ್ ಬಿಟ್ಟು, ಇಲ್ಲಿ ಮಾರ್ಜಿನ್ ಬಿಟ್ರೆ 3 ನೋಡಿ, ಇಲ್ಲಿ 3 ಕಾಲ್ ಬರುತ್ತೆ. ಅವ್ರಿಗೆ ಒಂದ್ ಸೈಡ್ ಇಷ್ಟು ಬರುತ್ತಲ್ಲ, ಅದು ಬಂದ್ಬಿಟ್ಟು 2.25 ಬೇಕು. ಅದಕ್ಕೋಸ್ಕರ 2.25 ಬಿಟ್ಟು ಮಿಕ್ಕಿದೆಲ್ಲ ಬ್ರಾಡ್ ತಗೋಬೇಕು. ಅಕಸ್ಮಾತ್ 3 ಬೇಕು ಅಂದ್ರೆ ಸ್ವಲ್ಪ ಈ ಕಡೆ ಬರುತ್ತೆ, 2 ಬೇಕು ಅಂದ್ರೆ ಸ್ವಲ್ಪ ಈ ಕಡೆ ಹೋಗುತ್ತೆ. ಈ ಶೋಲ್ಡರ್ ಮಾತ್ರ ಹಂಗೆ ಇರುತ್ತೆ 13 ಆತರ. ನಾನು ಹೇಳೋದನ್ನ ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಇಲ್ಲಿ ಡಾಟು ಇದು ಇದ್ರ ಮೇಲೆ ಬರುತ್ತೆ, ಇಲ್ಲಿ ಸೈಡ್ ಅಲ್ಲಿ ಹಾಕ್ತೀನಿ ಡಾಟು. ಮತ್ತೆ ಇದು ಅದಾದ್ಮೇಲೆ ಆರ್ಮೋಲ್.
ನೋಡಿ ಆರ್ಮಲ್ ಈ ತರನೇ ಬರಬೇಕು, ಈ ತರ ಮಾರ್ಕು. ನೆಕ್ ಲೈನ್ ಈ ತರನೇ ಬರಬೇಕು, ಈ ತರ ರೌಂಡ್ ಆಗಿ ಮಾರ್ಕ್ ಮಾಡ್ಕೊಂಡ್ವಿ. ಇವಾಗ ಮಾರ್ಕ್ ಮಾಡಿದ ತಕ್ಷಣ ಕಟ್ ಮಾಡಬಾರ್ದು, ನಾವು ಚೆಕ್ ಮಾಡ್ಕೋಬೇಕು. ಲೆಂತ್ ಎಷ್ಟಿರೋದು 13.5 ಕರೆಕ್ಟ್ ಆಗಿದೆ. 8.5 ಡಿಪು 8 ಕಾಲ್ ಮಾರ್ಕಿಂಗ್ ಕರೆಕ್ಟ್ ಆಗಿದೆ. ಹಂಗೆ ಮುಂದೆ ಬಂದು 13 ಕರೆಕ್ಟ್ ಆಗಿದೆ, 5 ಮುಕ್ಕಾಲ್ ಕರೆಕ್ಟ್ ಆಗಿದೆ. ವೇಸ್ಟ್ ಎಷ್ಟಿದೆ 37 ಕರೆಕ್ಟ್ ಆಗಿದೆ. ಚೆಸ್ಟ್ 40 ಕರೆಕ್ಟ್ ಆಗಿದೆ. ಆರ್ಮೋಲು 13 ಕರೆಕ್ಟ್ ಆಗಿದೆ. ಇವಾಗ ಇದೊಂದು ಮಾತ್ರ ನಾವು ಚೆಕ್ ಮಾಡಿಲ್ಲ. ಇದನ್ನ ಏನ್ ಮಾಡ್ಬೇಕಂದ್ರೆ ಈ ತರ ನೋಡಿ 17 ಕರೆಕ್ಟ್ ಆಗಿ 8.5ಗೆ ಬಂದು ನಿಂತ್ಕೊಂತದೆ. ಎಷ್ಟಕ್ಕೆ 5 ಮುಕ್ಕಾಲ್ಗೆ. ಇವಾಗ ಕರೆಕ್ಟ್ ಆಗಿದೆ ಅಂತ ನಮ್ಗೆ ಅರ್ಥ ಆಯ್ತು. ಇವಾಗ ಏನ್ ಮಾಡಬೇಕು, ಸ್ವಲ್ಪ ನನಗೆ ಎಕ್ಸ್ಪೀರಿಯನ್ಸ್ ಇದೆ, ನಾನು ಬೇಗ ಮಾಡ್ತೀನಿ. ನೀವು ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಪೇಪರ್ನ ಕಟ್ ಮಾಡಿಕೊಂಡು ಎಲ್ಲಾ ರೀತಿಯಲ್ಲಿ ಕರೆಕ್ಟ್ ಆಗಿದೆ ಅಂದ್ರೆ ಮಾತ್ರ ನೀವು ಲೈನಿಂಗ್ ನ ಕಟ್ ಮಾಡಕ್ ಹೋಗಿ. ನೀವು ಲೈನಿಂಗ್ ಕಟ್ ಮಾಡ್ಬಿಟ್ಟು ಮತ್ತೆ ವೇಸ್ಟ್ ಆಗೋದು ಬೇಡ ಅಂತ ನಾನು ಪೇಪರ್ ಕಟ್ ಮಾಡಿದ್ರೆ ಒಂದು ಪೇಪರ್ ತಾನೇ ವೇಸ್ಟ್ ಆದ್ರೆ ಪರವಾಗಿಲ್ಲ ಅನ್ಕೋತೀವಿ. ಅದೇ ಲೈನಿಂಗ್ ವೇಸ್ಟ್ ಆದ್ರೆ 30-40 ರೂಪಾಯಿ ವೇಸ್ಟ್ ಆಗುತ್ತೆ. ಮತ್ತೆ ಲೈನಿಂಗ್ ತಗೊಂಡ್ಬಂದು ಅದನ್ನ ಹೊಲಿಬೇಕು ಅಂದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ. ಸುಮ್ಮನೆ ಲೈನಿಂಗ್ 30-40ಕ್ಕಿಂತ 2.5 ರೂಪಾಯಿ ಪೇಪರ್ ವೇಸ್ಟ್ ಮಾಡೋದು ಉತ್ತಮ ಅಂತ ನಾನು ಹೇಳ್ಕೊಡ್ತಾ ಇದ್ದಿದ್ದು. ನೋಡಿ ಈ ತರ ಹಂಗೂ ಡೌಟ್ ಇದೆ ಅಂತಂದ್ರೆ ಆರ್ಮಲ್ನ ಈ ತರ ಇಟ್ಕೊಂಡು ನಾವ್ ಹೆಂಗ್ ಅಟ್ಯಾಚ್ ಮಾಡ್ತೀವಿ ಹಂಗೆ ಇಟ್ಕೊಂಡು ನೋಡಿ ಕರೆಕ್ಟ್ ಆಗಿ ಬಂತು ಅಷ್ಟೇ. ಸ್ಲೀವ್ಸ್ ಕರೆಕ್ಟ್ ಆಗಿ ಬಂತು, ಬ್ಯಾಕ್ ಕರೆಕ್ಟ್ ಆಗಿ ಬಂತು. ಇವಾಗ ಏನ್ ಮಾಡ್ಬೇಕು, ಇಲ್ಲೊಂದು ಚಟ್ಕ ಉಟ್ಕೊಂಡು ಫ್ರಂಟ್ ನ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಫ್ರಂಟ್ ನ ಯಾವ ತರ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಜಸ್ಟ್ ನಾನೇನು ಮಾಡಿಲ್ಲ, ಒಂದು ದೊಡ್ಡದಾಗಿರುವಂತ ಲೈನಿಂಗ್ ತಗೊಂಡು ಈ ತರ ಐರನ್ ಮಾಡ್ಕೊಂಡೆ ಅಷ್ಟೇ. ಐರನ್ ಮಾಡ್ಕೊಂಡು ಅದ್ರ ಮೇಲೆ ನೋಡಿ ಈ ತರ ಇಟ್ಟಿದ್ದೀನಿ. ಇದೆಷ್ಟು ಇರೋದು ಅಂತಂದ್ರೆ 40 ಸೈಜ್ ಅಲ್ಲ, ನಾವ್ ಇಲ್ಲಿ 1/4 ಇಂಚ್ ಜಾಸ್ತಿ ತಗೋಬೇಕು. ಈ 1/4 ಇಂಚ್ ಏನಕ್ಕೆ ಅಂತಂದ್ರೆ ಈ ಉಕ್ಸ್ ಪಟ್ಟಿ ಎಲ್ಲ ಹೊಲಿತೀವಲ್ಲ, ಅದಕ್ಕೋಸ್ಕರ ಇಲ್ಲಿ ಮತ್ತೆ ಮಾರ್ಜಿನ್ ಕಮ್ಮಿ ಆಗ್ಬಿಡುತ್ತೆ. 1/4 ಇಂಚ್ ಜಸ್ಟ್ ಒಂದು ಮಾರ್ಕ್ ಮಾಡ್ಕೊಂಡೆ. ಅದಾದ್ಮೇಲೆ ಫ್ರಂಟ್ ಡಿಪ್ ಎಷ್ಟು ಇರೋದು ಅಂದ್ರೆ ನಮ್ದ್ರಲ್ಲಿ 7 ಇಂಚ್ ಇದೆ. 7 ಇಂಚ್ಗೆ ಇಲ್ಲೊಂದು ಮಾರ್ಕು. ಅದಾದ್ಮೇಲೆ ಹಿಂಗ್ ಇಟ್ಕೊಂಡು ಒಂದು 1/4 ಇಂಚಷ್ಟು ಕ್ರಾಸ್ ಆಗ್ಬಿಡುತ್ತೆ. ಏನಕ್ಕೆ ಅಂತ ಇಲ್ಲಿ ಡಾಟ್ ಹಿಡಿದ್ಮೇಲೆ ಉಕ್ಸ್ ಪಟ್ಟಿ ಹಿಂಗೆ ಹೊಲ್ದಾದ್ಮೇಲೆ ಬೆಂಡ್ ಆಗಿ ಬರುತ್ತೆ. ಅದು ಬರಬಾರ್ದು ಅಂದ್ರೆ ಸ್ವಲ್ಪ ಕ್ರಾಸ್ ಆಗಿ ತಗೋಬೇಕು. ಒಂದನೇದು. ಅದಾದ್ಮೇಲೆ ನೋಡಿ ಲೈಟ್ ಆಗಿ ಹಿಂಗ್ ಮೇಲೆ ಎತ್ಬಿಟ್ಟು ಇದನ್ನ ಸ್ಟ್ರೈಟ್ ಆಗಿ ಒಂದ್ ಲೈನು, ನೆಕ್ ಒಂದ್ ಲೈನು, ರೌಂಡ್ ಆಗಿ ಹಂಗೆ ಒಂದ್ ಲೈನ್ ತಗೊಂಡ್ವಿ. ಅದಾದ್ಮೇಲೆ ನೆಕ್ ಕಟ್ ಮಾಡ್ಬಿಡೋಣ. ಫ್ರಂಟ್ ನೆಕ್ ಹಿಂಗೆ ರೌಂಡ್ ಆಗಿ ಕಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಇದನ್ನ ಲೈಟ್ ಆಗಿ ಕ್ರಾಸ್ ತಗೊಂಡಿದಲ್ಲ, ಇದನ್ನ ಹಿಂಗೆ ಕಟ್ ಮಾಡ್ಬಿಡೋಣ. ಓಕೆ. ಅದಾದ್ಮೇಲೆ ಹೆಂಗಿತ್ತು ಹಂಗೆ ತಗೊಂಡಿದ್ದೀನಿ. ಮತ್ತೆ ಇದನ್ನು ಅಷ್ಟೇ ತಗೊಂಡಿದ್ದೀನಿ. ಓಕೆನಾ. ಅದಾದ್ಮೇಲೆ ಇವಾಗ ಮೈನ್ ಇರೋದು ಇದಿಷ್ಟ ಆದ್ಮೇಲೆ ಇದನ್ನ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಬಿಡಿ. ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡ್ವಾ, ಇದನ್ನ ಎತ್ತಿಕ್ತೀರಿ. ಬ್ಯಾಕು ಫ್ರಂಟ್ ನ ನೋಡಿ ಮೆಜರ್ಮೆಂಟ್ ಹೆಂಗ್ ತಗೊಂಡಿದೀವಿ ನಾವಿಲ್ಲಿ ಬರ್ಕೊಂಡಿದ್ದೀನಿ. ಫಸ್ಟ್ನೇದಾಗಿ ಡಾಟ್ ಲೆಂತ್. ಈ ವಿಡಿಯೋ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ ಅಂದ್ರೆ ಹಿಂದೆ ವಿಡಿಯೋ ನೋಡಿ, ಅವಾಗ ಈ ಮೆಜರ್ಮೆಂಟ್ ಎಷ್ಟು ತಗೊಂಡಿದ್ದೀನಿ ಅಂತ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆನಾ. ಇದು ಲೆಂತ್ ಬಂದ್ಬಿಟ್ಟು 9.5 ಇದೆ. ಇಲ್ಲಿಂದ ಇಲ್ಲಿ ಎಂಡ್ ಇದೆಯಲ್ಲ ಅದು ಬಂದ್ಬಿಟ್ಟು 13 ಕಾಲ್ ಇದೆ. ಇಲ್ಲಿಗೆ 13 ಕಾಲ್ ಮಾರ್ಕ್ ಮಾಡ್ಕೊಂಡೆ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಬಂದ್ಬಿಟ್ಟು ಅಳತೆ ಬ್ಲೌಸ್ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ನೋಡಿದ್ರೆ ಅರ್ಥ ಆಗುತ್ತೆ. 4 ಬರುತ್ತೆ. ಇಲ್ಲಿ 1/4 ಇಂಚ್ ಬಿಟ್ಟಿದ್ದೀನಿ ಮಾರ್ಜಿನ್ಗೆ. ಓಕೆ. ಅದಾದ್ಮೇಲೆ ಮತ್ತೆ ಇಷ್ಟಾದ್ಮೇಲೆ ಇದಿಲ್ಲ ಹಿಂಗೆ ಎಷ್ಟು ಕ್ರಾಸ್ ತಗೋಬೇಕು ಅಂತ ನಿಮ್ಗೆ ಐಡಿಯಾಸ್ ಗೊತ್ತಾಗಿಲ್ಲ. ಅದೇನ್ ಮಾಡ್ತೀವಿ ಅಂತಂದ್ರೆ చెప్పనా ఒక 5 నిమిషాలు ఒక వీడియో చేస్తున్నా.
ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕ್ರಾಸ್ ಆಗಿ ತಗೊಂಡೆ, ಇದಕ್ಕೆ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ತಗೊಂತೇನೆ. ಎಷ್ಟು ಕ್ರಾಸ್ ಅಂತ ಏನಿಲ್ಲ, ಒಂದು 1 ಇಂಚು 1.5 ಇಂಚಸ್ ತಗೊಂಡ್ರೆ ಸಾಕು. ಸೈಜ್ ಮೇಲೆ ಡಿಪೆಂಡ್. ಈ ಸೈಜ್ಗೆ ನನಗೆ 1 ಇಂಚ್ ಸಾಕು ಅನ್ಸುತ್ತೆ, 1 ಇಂಚ್ ತಗೊಂಡಿದ್ದೆ. ಮತ್ತೆ ಇಲ್ಲಿ ಮಾಮೂಲಿ ಉಕ್ಸ್ಪಟ್ಟಿ ಹತ್ರ ಬರೋ ಡಾಟು, ಇಲ್ಲಿ ಸೇಮ್ 1 ಇಂಚ್ ಕ್ರಾಸ್ ತಗೊಂಡೆ. ಮತ್ತೆ ಇದೇ ಮಾರ್ಜಿನಿಂಗ್ಗೆ ಎಷ್ಟು ಬರಬಹುದು ಅಂತ ಹೇಳ್ಬಿಟ್ಟು ಈ ತರ ಕ್ರಾಸ್ ತಗೊಂಡೆ. ಅದಾದ್ಮೇಲೆ ಇಲ್ಲಿ ಮೆಜರ್ಮೆಂಟ್ ನೋಡಿದೆ, 11 ಇಂಚ್ ಇದೆ. 11 ಅಂದ್ರೆ ಸ್ವಲ್ಪ ಜಾಸ್ತಿ ಬರ್ತಾ ಇದೆ, ಅದಕ್ಕೆ ಸ್ವಲ್ಪ ಹಿಂಗ್ ಮಾರ್ಕ್ ಮಾಡ್ಕೊಂಡು ಇದನ್ನ ಏನ್ ಮಾಡ್ತೀನಿ, ಇದನ್ನ ಹಿಂಗ್ ಮಾಡಿದೆ, ಇದನ್ನ ಸ್ವಲ್ಪ ಕಟ್ ಮಾಡ್ಬಿಟ್ಟೆ. ಅದಾದ್ಮೇಲೆ ಇದನ್ನ ಇಷ್ಟೇ ಈ ಕಡೆ 1 ಇಂಚಸ್ ಮೇಲೆ, ಈ ಕಡೆ 1 ಇಂಚಸ್ ಮೇಲೆ ಮಾಡ್ಕೊಂಡು ಕ್ರಾಸ್ ಆಗಿ ಹಿಂಗೆ ಕಟ್ ಮಾಡಿದೆ. ಅದಾದ್ಮೇಲೆ ನೋಡಿ ಹಿಂಗೆ ಇಟ್ಕೊಂಡು ಫ್ರಂಟ್ ಕ್ರಾಸ್ ನ ತಗೋಬೇಕು ನಾವು. ಫ್ರಂಟ್ ಡಾಟ್ ಹೊಡಿತೀವಲ್ಲ ಆರ್ಮೋಲ್ ಹತ್ರ, ಅದಕ್ಕೆ ಈ ತರ ಒಂದು ನಾವೆಷ್ಟು ಡಾಟ್ ಇಡ್ತೀವೋ ಅಷ್ಟು 1/4 ಇಂಚಷ್ಟು ಕಟ್ ಮಾಡ್ಬಿಟ್ಟೆ ನೋಡಿ ಈ ತರ. ಮತ್ತೆ ಇದನ್ನ ಹಿಂಗೆ ಇಟ್ಕೊಂಡು ಇಲ್ಲೊಂದು ಡಾಟ್ ಹಾಕೊಂಡೆ ನೋಡಿ. ಈ ಡಾಟ್ಗೆ ಹಿಂಗ್ ಬೆಂಡಾಗಿ ಬರ್ಬೇಕು, ಪ್ರಿನ್ಸಸ್ ಕಟ್ತಾರೆ ಆ ತರ. ಇಲ್ಲಿ ಒಂದು ಡಾಟ್ ಹಾಕೊಂಡೆ, ಇದು ಹಂಗೆ ಇರ್ಲಿ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಕ್ರಾಸ್ ಬೆಲ್ಟ್. ಕ್ರಾಸ್ ಬೆಲ್ಟ್ ಅಂದ್ರೆ ಒಂದು ಲೈನು, ಮಾರ್ಜಿನ್ ಒಂದು ಲೈನು, ಮತ್ತೆ ಕೆಳಗಡೆ ಮಾರ್ಜಿನ್ಗೆ. ಇವಾಗ ವೇಸ್ಟ್ ಎಷ್ಟಿದೆ, 37 ಇದೆ. 37 ಅಂದ್ರೆ 9.25 ಬರುತ್ತೆ, 4.25 ಬರುತ್ತೆ ಇಲ್ಲಿಗೊಂದು. ಮತ್ತೆ ಈ ಕಡೆ ಮಾರ್ಜಿನ್ಗೆ ಮಾಡಿದ್ಮೇಲೆ ಇದು ಸ್ಟ್ಯಾಂಡರ್ಡ್ ಆಗಿ ಇಲ್ಲಿ 3.5, ಸೆಂಟ್ರಲ್ಲಿ 2.5, ಮತ್ತೆ ಲಾಸ್ಟ್ ಅಲ್ಲಿ 3.5 ನಾವು ಬೆಲ್ಟ್ದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ತಗೊಂತೀವಿ. ಇದ್ರ ಬಗ್ಗೆ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದ್ರು ಡೌಟ್ ಬಂತು ಅಂದ್ರೆ ನನಗೆ ಹೇಳ್ದೆ ಅಂದ್ರೆ ನಾನು ನೀಟಾಗಿ ಕ್ಲಿಯರ್ ಮಾಡ್ಕೊಡ್ತೀನಿ ನಿಮಗೆ. ನೋಡಿ ಇಷ್ಟ ಆಯ್ತು. ಇದನ್ನ ಮಾರ್ಜಿನ್ ಇಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟೆ, ಇದನ್ನ ಸೇಫ್ ಆಗಿ ಹಿಂಗ್ ಮಾಡಿದೆ. ಮತ್ತೆ ಇದನ್ನ ಮತ್ತೆ ಇಲ್ಲಿ ಚಟ್ಕ ಹೊಡ್ಕೊಂಡೆ. ಇದು ಸ್ಟ್ಯಾಂಡರ್ಡ್ ಕ್ರಾಸ್ ಬೆಲ್ಟ್ ನಮ್ದು. ಇಲ್ಲಿ 3.5, ಇಲ್ಲಿ 2.5, ಇಲ್ಲಿ 3.5 ಈ ತರ. ಅದಾದ್ಮೇಲೆ ನೆಕ್ಸ್ಟ್ ಫ್ರಂಟ್ ಸೈಡ್ ಡಾಟ್ ಬರುತ್ತೆ ಅಲ್ವ ಅಂತ ಚೆಕ್ ಮಾಡಬೇಕು. ಇದನ್ನ ಹಿಂಗ್ ಇಟ್ಕೊಂಡು ಇಲ್ಲಿ ಎಷ್ಟು ಬರುತ್ತೆ ನೋಡ್ಕೊಂಡು 3.5ಗೆ 1 ಪಾಯಿಂಟ್ ಕಮ್ಮಿ, 3.5ಗೆ 1 ಪಾಯಿಂಟ್ ಕಮ್ಮಿ ಇಟ್ಕೊಂಡು 1 ಇಂಚು ಇಲ್ಲಿ 2 ಮಾರ್ಜಿನ್ ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಡಾಟು ಬರ್ತಾ ಇದೆ. ಇವಾಗ ನೋಡಿ 1 ಇಂಚ್ ಜಾಸ್ತಿ ಬರುತ್ತೆ, ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಇಲ್ಲಿ ಲೈಟ್ ಆಗಿ ಹಿಂಗೆ ಶೇಪ್ ತಗೊಂಡ್ರೆ ಡಾಟ್ ಅನ್ನೋದು ಸ್ವಲ್ಪ ಕಮ್ಮಿ ಬರುತ್ತೆ. ಅವಾಗ ಸೈಡ್ ಡಾಟ್ ಮಾರ್ಕಿಂಗು ಹಿಂಗ ಹಾಕೊಂಡು, ಮತ್ತೆ ಇದೀಗ ಸ್ವಲ್ಪ ಜಾಸ್ತಿ ಬಂದಿತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡ್ವಿ. ಸೊ ಇದಿಷ್ಟು ಕ್ಲಿಯರ್ ಆಯ್ತು. ಇವಾಗ ಇದನ್ನ ನೋಡ್ಕೊಂಡು ಬೆಲ್ಟ್ ನ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಕರೆಕ್ಟ್ ಆಗಿ ಬಂತು. ಈ ತರ ಇಟ್ಕೊಂಡು ಚೆಕ್ ಮಾಡ್ಕೊಂಡ್ರೆ ಈ ತರ ಕರೆಕ್ಟ್ ಆಗಿ ಬಂತು. ಅವಾಗ ಇದಿಷ್ಟು ಅಂತ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಈ ಫೋಲ್ಡಿಂಗ್ ಇಲ್ಲಿ ಮಾರ್ಕಿಂಗ್ ಇಲ್ಲಿ ಈ ಚಟ್ಕ, ಆಮೇಲೆ ಸೈಡ್ ದಟ್ ನೋಡಿ ಎಷ್ಟು ಈಜಾಗಿ ಕಟ್ ಮಾಡ್ಬಿಟ್ಟೆ. ಮತ್ತೆ ಇದು ಫ್ರಂಟ್ ಬ್ಯಾಕ್ ಈ ತರ ಸೇಮ್ ರೌಂಡ್ ಆಗಿ ಕಟ್ ಮಾಡ್ಕೊಬರ್ಬೇಕು. ಇದಿಷ್ಟು ಸಿಂಪಲ್ ಬ್ಲಾಡ್ ಬ್ಲೌಸ್ ನ ಕಟ್ ಮಾಡುವಂತ ವಿಧಾನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗ್ಲಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಇಷ್ಟೇ ನೀಟಾಗಿ ಯಾವ ತರ ಹೊಲಿಯೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಡನ್.